ಕೋತಿ ಮತ್ತು ಡಾಲ್ಫಿನ್. ಒಂದು ದಿನ ಹಿಂದೆ ಕೆಲವು ನಾವಿಕರು ತಮ್ಮ ಹಾಯಿ ಹಡಗಿನಲ್ಲಿ ಸಮುದ್ರಕ್ಕೆ ಹೊರಟರು. ಅವರಲ್ಲಿ ಒಬ್ಬನು ತನ್ನ ಸಾಕು ಕೋತಿಯನ್ನು ದೀರ್ಘ ಪ್ರಯಾಣಕ್ಕಾಗಿ ತನ್ನೊಂದಿಗೆ ತಂದನು. ಅವರು ಸಮುದ್ರದಲ್ಲಿ ಬಹಳ ದೂರದಲ್ಲಿದ್ದಾಗ ಒಂದು ಭೀಕರ ಬಿರುಗಾಳಿ ಅವರ ಹಡಗನ್ನು ಉರುಳಿಸಿತು. ಎಲ್ಲರೂ ಸಮುದ್ರಕ್ಕೆ ಬಿದ್ದರು ಮತ್ತು ಕೋತಿ ಮುಳುಗುವುದು ಖಚಿತವಾಗಿತ್ತು. ಇದ್ದಕ್ಕಿದ್ದಂತೆ ಒಂದು ಡಾಲ್ಫಿನ್ ಕಾಣಿಸಿಕೊಂಡು ಅದನ್ನು ಎತ್ತಿಕೊಂಡಿತು. ಅವರು ಶೀಘ್ರದಲ್ಲಿ ದ್ವೀಪವನ್ನು ತಲುಪಿದಾಗ ಕೋತಿ ಡಾಲ್ಫಿನ್ನ ಬೆನ್ನಿನಿಂದ ಕೆಳಗೆ ಬಂದಿತು. ಡಾಲ್ಫಿನ್ ಕೇಳಿತು, ಕೋತಿಗೆ, ಈ ಸ್ಥಳ ನಿನಗೆ ತಿಳಿದಿದೆಯೇ? ಕೋತಿ ಉತ್ತರಿಸಿತು, ಹೌದು, ನನಗೆ ತಿಳಿದಿದೆ. ವಾಸ್ತವವಾಗಿ ದ್ವೀಪದ ರಾಜ ನನ್ನ ಆತ್ಮೀಯ ಸ್ನೇಹಿತ. ನಾನು ನಿಜವಾಗಲೂ ರಾಜಕುಮಾರ ಎಂದು ನಿನಗೆ ತಿಳಿದಿದೆಯೇ? ದ್ವೀಪದಲ್ಲಿ ಯಾರೂ ವಾಸಿಸುತ್ತಿಲ್ಲ ಎಂದು ತಿಳಿದ ಡಾಲ್ಫಿನ್ ಹೇಳಿತು, ಸರಿ ಸರಿ, ಹಾಗಾದರೆ ನೀನು ರಾಜಕುಮಾರ. ಈಗ ನೀನು ರಾಜನಾಗಬಹುದು. ಕೋತಿ, ನಾನು ಹೇಗೆ ರಾಜನಾಗಬಹುದು? ಡಾಲ್ಫಿನ್ ಈಜಲು ಪ್ರಾರಂಭಿಸಿದಾಗ ಅದು ಉತ್ತರಿಸಿತು, ಅದು ಸುಲಭ. ಈ ದ್ವೀಪದಲ್ಲಿರುವ ಏಕೈಕ ಜೀವಿ ನೀನೇ ಆಗಿರುವುದರಿಂದ ಸ್ವಾಭಾವಿಕವಾಗಿಯೇ ನೀನು ರಾಜನಾಗುವೆ. ನೀತಿ: ಸುಳ್ಳು ಹೇಳುವ ಮತ್ತು ಹೆಮ್ಮೆಪಡುವವರು ತೊಂದರೆಗೆ ಸಿಲುಕಬಹುದು.